ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ 2025 ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ರಂಗು, ಜನ ಫುಲ್ ಖುಷಿಯಾಗಿದ್ದಾರೆ. ರಿಪಬ್ಲಿಕ್ ತಂಡದಿಂದ ದೊಡ್ಡ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ, ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಕನ್ನಡದ ತಂಡ ಬೆಳಗ್ಗೆ ಹೋಗಿ ಸಂಜೆವರೆಗೂ ಈ ಲೋಹದ ಹಕ್ಕಿಗಳ ರಂಗಿನ ಕಲರವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ ಶೋ 2025 ನಿನ್ನೆ ಅಷ್ಟೇ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ವೈದ್ಯುಕ್ತ ಚಾಲನೆ ಕೊಟ್ಟಿದ್ರು. ಈ ಬಾರಿ ಬಹಳ ವಿಶೇಷತೆಯನ್ನ ಹೊಂದಿರುವಂತಹ ಏರೋ ಇಂಡಿಯಾ 2025 2019ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಕೂಡ ನೋಡೋದಕ್ಕೆ ಅವಕಾಶ ಇರಲಿಲ್ಲ. ನೋಡಿ, ಏರೋ ಇಂಡಿಯಾ 2025 ಕಳೆದ ಬಾರಿಯ ಏರೋ ಶೋಗಿಂತ ಈ ಬಾರಿ ಬಹಳ ಬದಲಾವಣೆಗಳನ್ನ ತಂದುಕೊಂಡಿದೆ. ಅದರ ವಿಶೇಷತೆಗಳೇನು, ಈ ಬಾರಿ ಏರೋ ಇಂಡಿಯಾ ಯಾಕೆ ಅಷ್ಟು ಆಕರ್ಷಣೀಯವಾಗ್ತಾ ಇದೆ, ಹೆಚ್ಚೆಚ್ಚು ಜನರನ್ನ ಆಕರ್ಷಿತರಾಗ್ತಾ ಇದೆ, ಜನ ಸಾಗರವೇ ಹರಿದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ, ಅಲ್ಲಿರುವಂತಹ ಒಂದಷ್ಟು ತಂತ್ರಗಾರಿಕೆ ಬಳಕೆ ಆಗಿರ್ಬೋದು, ಯುದ್ಧ ವಿಮಾನಗಳ ಬಗ್ಗೆ, ಅಲ್ಲಿಗೆ ಬರ್ತಾ ಇರುವಂತಹ ಜನರ ಬಗ್ಗೆ, ಆ ವಾಯುನೆಲೆಯ ಸುತ್ತಮುತ್ತಲೂ ಯಾವ ರೀತಿಯಾದಂತಹ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, 4 ತಂಡ, ನಮ್ಮ ಕ್ಯಾಮ್ರಾಮನ್ ತಂಡ ಅಲ್ಲಿಂದನೇ ಬೆಳಗ್ಗಿನಿಂದಲೇ ನೈಜ ವರದಿಯನ್ನ ಕೊಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. 4 ಜನ ನನ್ನ ಸಹೋದ್ಯೋಗಿಗಳು, ಸ್ಮಿತಾ ರಂಗನಾಥ್, ವೀರೇಶ್, ಹಾಗೆ ಧ್ರುವರಾಜ್, ಮತ್ತೊಂದು ಕಡೆ ಮಂಜುನಾಥ್ ಧಿನೂರ್, 4 ಜನರು ಕೂಡ ಆ ವಾಯುನೆಲೆಯ ಒಳಗೆ ಹಾಗೂ ಹೊರಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಅವರು ನಿನ್ನೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಎಷ್ಟೋ ಯಾರಿಗೂ ಗೊತ್ತಿಲ್ಲದಂತಹ ನಮ್ಮ ಯುದ್ಧ ವಿಮಾನಗಳ ವಿಶಿಷ್ಟತೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಇವತ್ತು ಕೂಡ ಬೆಳಗ್ಗಿನಿಂದಲೂ ಅಲ್ಲಿ ಬಿಸಿಲಿದೆ, ರಶ್ ಇದೆ, ಜನರು ಬರ್ತಿದ್ದಾರೆ, ಆದರೂ ಕೂಡ ಅಲ್ಲಿಗೆ ಹೋಗಿ ಒಂದು ದಿಟ್ಟ ವರದಿಯನ್ನ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಶಕ್ತಿ ಏನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸ. ಏಷ್ಯಾದ ಅತಿ ದೊಡ್ಡ ಶೋ. ನನ್ನೊಂದಿಗೆ ನಮ್ಮ ಸ್ಮಿತಾ ರಂಗನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಹೇಗಿದೆ ಇವತ್ತು? ಒಂದು ರೀತಿಯಲ್ಲಿ ನಿನ್ನೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಎಲ್ಲ ಗೊತ್ತೇ ಇರಲಿಲ್ಲ. ಸೊ ಇವತ್ತು ಪೈಲಟ್ ರಹಿತ ಒಂದು ಫೈಟರ್ ಜೆಟ್ನ ಬಗ್ಗೆ ಕೂಡ ಬೆಳಗ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ರಿ. ಸದ್ಯಕ್ಕೆ ಏನ್ ಮಾಹಿತಿಯನ್ನ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ರಷ್ಯಾ ನಿರ್ಮಿತ ಮೆಗ್, ಹಾಗೆ ಯುಕೆ ನಿರ್ಮಿತ ಜಾಗ್ವಾರ್, ಹಾಗೆ ಫ್ರಾನ್ಸ್ ನಿರ್ಮಿತ ರಫೇಲ್ ಆಲ್ ವೆದರ್ ಏರ್ಕ್ರಾಫ್ಟ್. ಇದು ಎಂಥದ್ದೇ ಹವಾಮಾನ ಇದ್ರೂ ಕೂಡ ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯವನ್ನ ಈ ಮೆಗ್ 29K ಹೊಂದಿದೆ. ಡೇ ನೈಟ್ ಕೇಪಬಿಲಿಟಿ ಕೂಡ, ಅಂದ್ರೆ ಹಗಲು ರಾತ್ರಿ ಸರಿ ಸಮಾನವಾಗಿ ಯುದ್ಧ ರಂಗದಲ್ಲಿ ಸೆಣಸಾಟವನ್ನ ಆಡುವ ಕೆಪಾಸಿಟಿಯನ್ನ ಕೂಡ ಈ ಮಿಗ್ 29K ಹೊಂದಿದೆ. ರಷ್ಯಾ ನಿರ್ಮಿತ ಮೆಗ್ ನ ಈ ಬಾರಿಯ ಏರ್ ಶೋಗೆ ಬಂದ್ರೆ ಮಿಸ್ ಮಾಡದೆ ಗಮನಿಸಿ. ಈ ನನ್ನ ಬಲಭಾಗದಲ್ಲಿರೋದೆ ಯುಕೆ ನಿರ್ಮಿತ ಜಾಗ್ವಾರ್ ಯುದ್ಧ ವಿಮಾನ. ರೋಲ್ಸ್ ರಾಯ್ ಟರ್ಬೋ ಮೆಗಾ ಅಡೋರ್ ಎಂಜಿನ್ ಅನ್ನ ಹೊಂದಿರತಕ್ಕಂತಹ ಮತ್ತೊಂದು ಬ್ಯೂಟಿಫುಲ್ ಏರ್ ಕ್ರಾಫ್ಟ್ ಯುದ್ಧ ನೌಕೆ ನೀವೀಗ ಗಮನಿಸ್ತಾ ಇದ್ದೀರಿ. ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸ್ಪೆಷಾಲಿಟಿ ಇದೆ, ಅಟ್ಯಾಕ್ ಸಿಸ್ಟಮ್ ಇದೆ, ಹಾಗೆ ಗ್ಲಾಸ್ ಕಾಕ್ಪಿಟ್ ಇದರ ವಿಶೇಷತೆ. ಈ ಯುದ್ಧ ವಿಮಾನ ಕೂಡ ಎಲ್ಲ ರೀತಿಯ ಹವಾಮಾನದಲ್ಲೂ ಕೂಡ ಯುದ್ಧ ರಂಗದಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಡೇ ಅಂಡ್ ನೈಟ್ ಕೇಪಬಿಲಿಟಿ ಕೂಡ ಈ ಒಂದು ಯುದ್ಧ ವಿಮಾನ ಹೊಂದಿದೆ. ಈ ಬಾರಿಯ ಏರೋ
ಇಂಡಿಯಾ ಶೋನ ವಿಶೇಷತೆಗಳಲ್ಲಿ ಈ ಜಾಗ್ವಾರ್ ಡ್ರೇನ್ 3 ಕೂಡ ಒಂದು. ನಾವಾಗಲೇ ಗಮನಿಸಿದ ಹಾಗೆ ಜಾಗ್ವಾರ್, ಅದಾದ ನಂತರದಲ್ಲಿ ಮಿಗ್ 29 ಹಾಗೆ ರಫೇಲ್, ಈ 3 ವಿದೇಶಿ ಸೂಪರ್ ಹೀರೋಗಳ ಜೊತೆಯಲ್ಲಿ ಏರೋ ಶೋಗೆ ಬರ್ತಾ ಇರುವ ಪ್ರತಿಯೊಬ್ಬರು ಕೂಡ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ಏರೋ ಶೋಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ 3 ಸೂಪರ್ ಹೀರೋಗಳ ಜೊತೆಯಲ್ಲಿ ಸೆಲ್ಫಿ ತಗೊಳ್ಳೋದನ್ನ ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025 ಬೆಂಗಳೂರಿನಿಂದ. ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ 2025 ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ರಾಜಧಾನಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ, ರಂಗು, ಜನ ಫುಲ್ ಖುಷಿಯಾಗಿದ್ದಾರೆ. ರಿಪಬ್ಲಿಕ್ ತಂಡದಿಂದ ದೊಡ್ಡ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ, ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಕನ್ನಡದ ತಂಡ ಬೆಳಗ್ಗೆ ಹೋಗಿ ಸಂಜೆವರೆಗೂ ಈ ಲೋಹದ ಹಕ್ಕಿಗಳ ರಂಗಿನ ಕಲರವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಏರೋ ಇಂಡಿಯಾ ಶೋ 2025 ನಿನ್ನೆ ಅಷ್ಟೇ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ವೈದ್ಯುಕ್ತ ಚಾಲನೆ ಕೊಟ್ಟಿದ್ರು. ಈ ಬಾರಿ ಬಹಳ ವಿಶೇಷತೆಯನ್ನ ಹೊಂದಿರುವಂತಹ ಏರೋ ಇಂಡಿಯಾ 2025 2019ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಕೂಡ ನೋಡೋದಕ್ಕೆ ಅವಕಾಶ ಇರಲಿಲ್ಲ. ನೋಡಿ, ಏರೋ ಇಂಡಿಯಾ 2025 ಕಳೆದ ಬಾರಿಯ ಏರೋ ಶೋಗಿಂತ ಈ ಬಾರಿ ಬಹಳ ಬದಲಾವಣೆಗಳನ್ನ ತಂದುಕೊಂಡಿದೆ. ಅದರ ವಿಶೇಷತೆಗಳೇನು, ಈ ಬಾರಿ ಏರೋ ಇಂಡಿಯಾ ಯಾಕೆ ಅಷ್ಟು ಆಕರ್ಷಣೀಯವಾಗ್ತಾ ಇದೆ, ಹೆಚ್ಚೆಚ್ಚು ಜನರನ್ನ ಆಕರ್ಷಿತರಾಗ್ತಾ ಇದೆ, ಜನ ಸಾಗರವೇ ಹರಿದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ, ಅಲ್ಲಿರುವಂತಹ ಒಂದಷ್ಟು ತಂತ್ರಗಾರಿಕೆ ಬಳಕೆ ಆಗಿರ್ಬೋದು, ಯುದ್ಧ ವಿಮಾನಗಳ ಬಗ್ಗೆ, ಅಲ್ಲಿಗೆ ಬರ್ತಾ ಇರುವಂತಹ ಜನರ ಬಗ್ಗೆ, ಆ ವಾಯುನೆಲೆಯ ಸುತ್ತಮುತ್ತಲೂ ಯಾವ ರೀತಿಯಾದಂತಹ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, 4 ತಂಡ, ನಮ್ಮ ಕ್ಯಾಮ್ರಾಮನ್ ತಂಡ ಅಲ್ಲಿಂದನೇ ಬೆಳಗ್ಗಿನಿಂದಲೇ ನೈಜ ವರದಿಯನ್ನ ಕೊಡ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. 4 ಜನ ನನ್ನ ಸಹೋದ್ಯೋಗಿಗಳು, ಸ್ಮಿತಾ ರಂಗನಾಥ್, ವೀರೇಶ್, ಹಾಗೆ ಧ್ರುವರಾಜ್, ಮತ್ತೊಂದು ಕಡೆ ಮಂಜುನಾಥ್ ಧಿನೂರ್, 4 ಜನರು ಕೂಡ ಆ ವಾಯುನೆಲೆಯ ಒಳಗೆ ಹಾಗೂ ಹೊರಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ನನ್ನ ಸಹೋದರಿ ಸ್ಮಿತಾ ರಂಗನಾಥ್ ಅವರು ನಿನ್ನೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಎಷ್ಟೋ ಯಾರಿಗೂ ಗೊತ್ತಿಲ್ಲದಂತಹ ನಮ್ಮ ಯುದ್ಧ ವಿಮಾನಗಳ